ಕುಂಭರಾಶಿಗೆ ಪಂಚಮದಲ್ಲಿ ಗುರು ಬರೋ, ಈಗ ಚತುರ್ಥದಲ್ಲಿರುವುದು. ಚತುರ್ಥ ಗುರು ಒಂದು ಕಡೆಯಿಂದ ಉದ್ಯೋಗ ಇತ್ಯಾದಿಗಳನ್ನು ಪರಿವರ್ತನೆ ಮಾಡುವವನು ಹೌದು, ಕ್ಷೇತ್ರ ಪರಿವರ್ತನೆ ಮಾಡ್ತಾನೆ. ವಾಹನಗಳನ್ನೆಲ್ಲ ಪರಿವರ್ತನೆ ಮಾಡಿಕೊಳ್ಳುವುದೋ ಅಥವಾ ಹೊಸ ವಾಹನಗಳನ್ನು ಬದಲಾವಣೆ ಮಾಡಿಕೊಳ್ಳುವುದೋ ಇದನ್ನೆಲ್ಲ ಮಾಡ್ಬೋದು ಮೇಯವರೆಗೆ. ಮೇಯ ನಂತರ ಪಂಚಮ ಸ್ಥಾನದಲ್ಲಿ ಇರುವಂಥದ್ದು. ಅವಾಗ ನಾನು ಇದನ್ನು ಯಾಕೆ ಒತ್ತಿ ಹೇಳಿದೆ ಅಂತ ಹೇಳಿದರೆ, ಯಾವುದೋ ಮಕ್ಕಳ ವಿಚಾರದಲ್ಲಿ ಏನೋ ಎಜುಕೇಷನ್ ಎಲ್ಲ ಕೊಡಿಸ್ಬೇಕು ಅಂತೇಳಿ ಆಗ್ತದೆ. ನೀವೇನೋ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಆಮೇಲೆ ವಾಹನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಮಕ್ಕಳಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಎಲ್ಲ ಹಣ ಖರ್ಚಾಯಿತು ಅಂತೇಳಿ ಅಲ್ಲಿ ಸಾಲಕ್ಕೆ ಹೋಗುವಂಥದ್ದು. ಯಾಕೆಂದರೆ ಮುಂದಿನ ಮೇಗೆ ಅವನು ಷಷ್ಠಕ್ಕೆ ಬರ್ತಾನೆ ನೋಡಿ. ಇವತ್ತು ಮಾಡಿದಂತಹ ಒಂದು ಕೆಲಸಗಳು, ನಿರ್ಧಾರಗಳು 1 ವರ್ಷ ಕಳೆದ ಮೇಲೆ ಅದರ ಉಪದ್ರಗಳೆಲ್ಲ ಬರ್ಬೋದು. ಕೆಲವು ಸಲ ಉಪಕಾರವೂ ಆಗ್ತದೆ. ಆವಾಗ ಋಣಬಾಧೆಗಳಿಂದ ಮುಕ್ತನಾಗಲಿಕ್ಕೆ ಕಷ್ಟ ಆಗ್ತದೆ. ಆವಾಗ ಇಲ್ಲಿ ಹಿತಮಿತದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಸೂಕ್ಷ್ಮತೆ ಎಲ್ಲ ನೋಡಿಕೊಂಡು ನೀವು ವ್ಯವಹಾರ ಮಾಡಿದರೆ ಖಂಡಿತವಾಗಿ ಕೂಡ ಒಳ್ಳೆಯದಾಗ್ತದೆ. ಇನ್ನು ಶನಿಯ ವಿಚಾರಕ್ಕೆ ನೋಡಿದರೆ, ಈಗ ಜನ್ಮ ಶನಿ ಇರುವುದು, ಮಾರ್ಚ್ ನಂತರ ದ್ವಿತೀಯಕ್ಕೆ ಹೋಗ್ತಾನೆ. ಅವನು ಕಲಹ ಮಾಡಿಸ್ಬೋದು, ನಿಮ್ಮ ಹತ್ರ ಸುಳ್ಳು ಹೇಳಿಸ್ಬೋದು, ವ್ಯವಹಾರದಲ್ಲಿ ಸುಳ್ಳು ಹೇಳಿಸ್ಬೋದು. ಅಂಥದ್ದಕ್ಕೆಲ್ಲ ನೀವು ಸ್ವಲ್ಪ ಜಾಗ್ರತೆ ಎಚ್ಚರಿಕೆ ವಹಿಸಿಕೊಳ್ಬೇಕು. ನಂತರ ರಾಹು ಅಕ್ಟೋಬರ್ ನಂತರ ಜನ್ಮಕ್ಕೆ ಬರುವಂಥದ್ದು, ಅದು ಕೂಡ ಆರೋಗ್ಯದ ವಿಚಾರದಲ್ಲಿ ಎಲ್ಲ ನಿಮಗೆ ತೊಂದರೆಗಳನ್ನು ತರ್ಬೋದು. ಆವಾಗ ಸರ್ವತೋಮುಖವಾಗಿ ನೀವು ಎಲ್ಲ ವಿಚಾರಗಳನ್ನು ನೋಡಿಕೊಂಡು ವ್ಯವಹಾರ ಮಾಡಿಕೊಂಡು ಬಂದರೆ ಸಮಸ್ಯೆಗಳು ಬರುವುದಿಲ್ಲ. ಇನ್ನು ಈ ಗುರು ಕುಂಭದ ಏಕಾದಶ ಸ್ಥಾನ ಅಂದರೆ ಧನುರಾಶಿ ಅನ್ನು ನೋಡ್ತಾನೆ. ಏಕಾದಶ ಸ್ಥಾನವನ್ನು ಕಿರೀಟ ಸ್ಥಾನ ಅಂತ ಹೇಳ್ತಾರೆ. ಒಂದು ಕಡೆಯಿಂದ ನಿಮಗೆ ಸ್ಥಾನಮಾನಗಳ ವೃದ್ಧಿ ಆಗ್ತದೆ. ಯಾವುದೋ ಉದ್ಯೋಗದಲ್ಲಿದ್ದವರಿಗೆ ಪ್ರಮೋಷನ್ಗಳನ್ನು ಹೇಳಬೇಕಾಗ್ತದೆ. ಇನ್ನು ಸಂಘ ಸಂಸ್ಥೆಗಳ ಕೆಲಸ ಮಾಡುವವರಿಗೆ ಒಂದು ಅಧ್ಯಕ್ಷ ಪದವಿಯೋ ಇಂಥದ್ದೆಲ್ಲ ಸಿಗುವಂಥದ್ದು ಯೋಗಗಳು. ಇನ್ನು ರಾಜಕಾರಣದಲ್ಲಿ ಕಾರಣದಲ್ಲಿ ಕುಂಭರಾಶಿಯಲ್ಲಿ ಯಾರು ಇರ್ತಾರೋ ಅವರಿಗೆ ತುಂಬ ಒಳ್ಳೆಯ ಟೈಮ್ ಆಗ್ತದೆ. ಅದು ಅವರಿಗೆ ಮೇಲ್ಮಟ್ಟಕ್ಕೆ ಹೋಗುವಂಥದ್ದು ಯೋಗಗಳೆಲ್ಲ ಬರ್ತದೆ. ಅದು ಎಲ್ಲದಕ್ಕೂ ಕೂಡ ಈ ದ್ವಿತೀಯ ಶನಿ ಅಲ್ಲಿ ಕೆಲಸ ಮಾಡ್ತಾನೆ. ಕೆಲವು ಸಲ ಏನು ಮಾಡ್ತಾರೆ, ನಾವು ಮೊದಲಾಗಿ ಹೇಳಿಕೊಳ್ಳೋದು ನನಗೆ ಅದು ಬೇಕೇ ಬೇಕು ಅಂತೇಳಿ, ಸಿಕ್ಕುವಂಥದ್ದು ಸಿಕ್ಕದೇ ಆಗ್ತದೆ. ಈಗ ಸುಮ್ಮನೆ ಕಾದು ನೋಡೋ ತಂತ್ರ ಮಾಡಿಕೊಂಡು ಹೋಗಬೇಕು. ಕುಂಭರಾಶಿ ಆದ ಮೇಲೆ ಮೀನರಾಶಿಗೆ ಬರೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.